ಈ ಜನವರಿ ಫೆಬ್ರವರಿ ಬಂತು ಅಂದ್ರೆ ಟ್ಯಾಕ್ಸ್ ಅನ್ನು ಯಾವ ರೀತಿಯಪ್ಪ ಉಳಿಸಬೇಕು ಅಂತಕ್ಕಂಥ ವಿಚಾರಗಳು ನಮ್ಮಲ್ಲಿ ಬಂದೇ ಬರ್ತಾ ಇರುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇವತ್ತಿನ ಕಾಲಕ್ಕೆ ಸುಮಾರು ಆಪ್ಷನ್ಸ್ಗಳು ಟ್ಯಾಕ್ಸ್ ಅನ್ನು ಉಳಿಸೋದ್ರಲ್ಲಿ ಅವೈಲೇಬಲ್ ಇದೆ. ಬಟ್ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ELSS ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಈ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ 1.5 ಲಕ್ಷದಷ್ಟು ಅಮೌಂಟ್ಗೆ ನೀವೇನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೋ ಅದನ್ನ ಉಳಿಸ್ಕೊಳ್ಬಹುದು ಒಂದು. ಅಂಡ್ ಅಟ್ ದ ಸೇಮ್ ಟೈಮ್ ELSS ಅಲ್ಲಿ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಿದೆ. ಟಾಪ್ 5 ಪರ್ಫಾರ್ಮಿಂಗ್ ELSS ಗಳ ಬಗ್ಗೆನೂ ಕೂಡ ಈ ವಿಡಿಯೋ ಮೂಲಕ ನಾನು ಮಾಹಿತಿಯನ್ನು ತಿಳಿಸಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಸಖತ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಭಾರತದಲ್ಲಿ. ಬಿಕಾಸ್ ರೀಸೆಂಟ್ ದಿನಗಳಲ್ಲಿ ರಫ್ಲಿ 50 ಟ್ರಿಲಿಯನ್ ರುಪೀಸ್ಗೆ ಫಸ್ಟ್ ಟೈಮ್ ಮ್ಯೂಚುವಲ್ ಫಂಡ್ AUM ಅಥವಾ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನಿದೆಯೋ ಹಣ, ಅಷ್ಟು ಅಮೌಂಟ್ ಬರ್ತಾ ಇದೆ ಜನಗಳಿಂದ. ರಫ್ಲಿ 16,997 ಕೋಟಿಗಳಷ್ಟು ಇನ್ಫ್ಲೋನ ಸ್ಟಡಿಯಾಗಿ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ನೋ ಡೌಟ್ ಮ್ಯೂಚುವಲ್ ಫಂಡ್ ಅಂತಕ್ಕಂಥ ವಿಷಯಗಳು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಕಾಲಕ್ಕೆ ಅರ್ಥ ಆಗ್ತಾ ಇದೆ. ಜನಗಳು ಇದನ್ನ ಒಂದು ಆಪ್ಷನ್ ಆಗಿ ಇವತ್ತಿನ ಮಟ್ಟಿಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಒನ್ ಆಫ್ ದ ಟೈಪ್ಸ್ ಅಂತ ಹೇಳ್ಬೋದು ELSS. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ATC ಅಂಡರ್ ಅಲ್ಲಿ 1.5 ಲಕ್ಷದಷ್ಟು ಅಮೌಂಟ್ ಅನ್ನ ನೀವು ರಿಡಮ್ಷನ್ಗೆ ತೋರಿಸಬಹುದು ಈ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ. ELSS ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ 3 ವರ್ಷ ಲಾಕ್ ಇನ್ ಇರುತ್ತೆ. ಮಾರ್ಕೆಟ್ ಲಿಂಕ್ಡ್ ಇರೋದ್ರಿಂದ ಮಾರ್ಕೆಟ್ ರಿಟರ್ನಿನ ಜೊತೆಗೆ ನೀವು ಟ್ಯಾಕ್ಸ್ ಅನ್ನು ಉಳಿಸಿರ್ತಿರಲ್ವ ಆ ಒಂದು ಹಣವನ್ನು ಕೂಡ ಉಳಿಸ್ತಕ್ಕಂಥ ಪಾಸಿಬಿಲಿಟೀಸ್ ಗಳನ್ನ ಈ ಒಂದು ELSS ಸ್ಕೀಮ್ಸ್ ಗಳು ತಂದುಕೊಡುತ್ತೆ. ಸುಮಾರು ರೀತಿಯಾದಂತಹ ಫಂಡ್ಸ್ಗಳು ಅಥವಾ ಫಂಡ್ ಹೌಸ್ಗಳು ELSS ಸ್ಕೀಮ್ಸ್ ಗಳನ್ನ ಆಫರ್ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ. ಅದರಲ್ಲಿ ಟಾಪ್ 5 ಪರ್ಫಾರ್ಮಿಂಗ್ ELSS ಗಳ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕ್ವಾಂಟ್ ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು ಗಮನಿಸ್ತಾ ಇರಬಹುದು. ನೀವು ಇಲ್ಲಿ ಕಳೆದ 3 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ 32.94% ನಷ್ಟು ಅನುವಲೈಸ್ಡ್ ರಿಟರ್ನ್ ಅನ್ನ ವರ್ಷದಿಂದ ವರ್ಷಕ್ಕೆ ರಿಟರ್ನ್ ಕೊಟ್ಕೊಂಡು ಬಂದಿರುತ್ತೆ, ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಇವರ ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಟಾಪ್ ಸ್ಟಾಕ್ಸ್ ಗಳು ಯಾವುದು ಅಂತ ಹೇಳ್ಕೊಂಡು ನಾವು ತೋರಿಸ್ತಾ ಇದೀವಿ, ನೋಡ್ತಾ ಇರಬಹುದು. ರಿಲಯನ್ಸ್ ಇಂಡಸ್ಟ್ರೀಸ್ ಇರಬಹುದು, ಅದಾನಿ ಪವರ್ ಲಿಮಿಟೆಡ್ ಇರಬಹುದು, ಅರಬಿಂದೋ ಫಾರ್ಮಾ, ಹಿಂದಾಲ್ಕೋ ಹಾಗೆ ಸನ್ ಫಾರ್ಮಾಸ್ಯೂಟಿಕಲ್ ಅಂತಕ್ಕಂತಹ ಮೇಜರ್ ಕಂಪನೀಸ್ ಗಳಲ್ಲಿ ಮೇಜರ್ ಸ್ಟೇಕ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಇವತ್ತಿನ ಕಾಲಕ್ಕೆ ಹೊಂದಿರುತ್ತೆ. ಇನ್ನು ರಿಲೇಟಿವ್ ವೇಟೇಜ್ ಇನ್ ಟರ್ಮ್ಸ್ ಆಫ್ ದ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PSUs ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಕಂಪನೀಸ್ಗಳ ಮೇಲೆ, ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ಗಳು, ಮೆಟಲ್ಸ್ ಅಂಡ್ ಮೈನಿಂಗ್ ಇರಬಹುದು, ಆಯಿಲ್ ಅಂಡ್ ಗ್ಯಾಸ್ ಕನ್ಸ್ಯೂಮಬಲ್ಸ್, ಫ್ಯೂಯಲ್ಸ್ ಗಳ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಇರತಕ್ಕಂಥ ಕಂಪನೀಸ್ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿರ್ತಾರೆ. ಹಾಗೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಮೇಲೆ ಇರತಕ್ಕಂಥ ಕಂಪನೀಸ್ಗಳಲ್ಲಿ ವೇಟೇಜ್ ಇವ್ರದ್ದು ಜಾಸ್ತಿ ಇದೆ. ಬೆಂಚ್ ಮಾರ್ಕ್ ಜೊತೆಗೆ ಇವರು ರಿಟರ್ನ್ ಅನ್ನ ಕಂಪೇರ್ ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು ನೀವು, ಸ್ಕೀಮು ಕಳೆದ 6 ತಿಂಗಳಲ್ಲೇ 27.78% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ಬೆಂಚ್ ಮಾರ್ಕ್ ಇದೇ ಒಂದು ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ಲಿ 18.79. ಸೊ ಅಂದ್ರೆ ತುಂಬಾನೇ ಒಂದು ದೊಡ್ಡ ಒಂದು ಮಾರ್ಜಿನ್ ಅನ್ನ ಇಟ್ಕೊಂಡು ರಿಟರ್ನ್ ಅನ್ನ ಕೊಡ್ತಾ ಇದೆ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿ ನೋಡೋದಾದ್ರೆ. ಇದು ಇದೇ ಕಳೆದ 5 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ ಇದರಲ್ಲೂ ತುಂಬಾನೇ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. 17.47% ಇವರ ಬೆಂಚ್ ಮಾರ್ಕ್ ರೆಫರೆನ್ಸ್ ಇಂಡೆಕ್ಸ್ ಕೊಟ್ಟಿರುತ್ತೆ. ಬಟ್ ಇವರ ಮ್ಯೂಚುವಲ್ ಫಂಡ್ 28.77% ನಷ್ಟು ವರ್ಷದಿಂದ ವರ್ಷಕ್ಕೆ ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಹೂಡಿಕೆದಾರರಿಗೆ. ಇದಷ್ಟೇ ಅಲ್ಲ, ಕಳೆದ 10 ವರ್ಷದ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಈ ಫಂಡ್ ತುಂಬಾನೇ ಔಟರ್ ಪರ್ಫಾರ್ಮ್ ಆಗಿದೆ ಅಂತ ಹೇಳ್ಬೋದು ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಗಮನಿಸ್ತಾ ಇರಬಹುದು ನೀವು ಇಲ್ಲಿ ಬೆಂಚ್ ಮಾರ್ಕ್ 16.35% ನಷ್ಟು ರಿಟರ್ನ್ ಜನರೇಟ್ ಮಾಡಿರುತ್ತೆ ಇಂಡೆಕ್ಸ್. ಬಟ್ ಈ ಒಂದು ಮ್ಯೂಚುವಲ್ ಫಂಡ್ 25% ನಷ್ಟು ರಿಟರ್ನ್ ಜನರೇಟ್ ಮಾಡೋದ್ರ ಮೂಲಕ ಹೈ ಮಾರ್ಜಿನ್ ಅಲ್ಲೇ ಒಳ್ಳೆಯ ಪರ್ಫಾರ್ಮೆನ್ಸ್ ನ ಕಂಡಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಇದಾಗಿರುತ್ತೆ. ನೆಕ್ಸ್ಟ್ ರೇಷಿಯೋಸ್ಗಳು ಅಂತ ಬರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಅನ್ನ ಅನಲೈಸ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಇರತಕ್ಕಂಥ ರಿಸ್ಕ್ ಎಷ್ಟು, ಹಾಗೆ ರಿವಾರ್ಡ್ ಎಕ್ಸ್ಪೆಕ್ಟೆನ್ಸಿ ಯಾವ ರೀತಿ ಇರುತ್ತೆ, ಹಾಗೆ ವಾಲಟಿಲಿಟಿ ಎಷ್ಟಿರುತ್ತೆ, ಅದು ನನಗೆ ಸೂಟಬಲ್ ಇದೆಯಾ ಇಲ್ವಾ, ಈ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ. ಈ ರೇಷಿಯೋಸ್ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ. ಒಂದು ಕಂಪ್ಯಾರಿಸನ್ ಇರ್ಬೋದು, ಇನ್ನೊಂದು ಕಡೆಯಿಂದ ಆ ಒಂದು ಮಾಹಿತಿಯನ್ನ ಇನ್ ಟರ್ಮ್ಸ್ ಆಫ್ ದ ರಿಸ್ಕ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಮಾಹಿತಿಗಳು ಇದು ನಮಗೆ ತಂದು ಕೊಡುತ್ತೆ. ಮೊದಲನೇ ಬಾರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇನು ಅಂತ ಹೇಳ್ಕೊಂಡು. ಬೇಸಿಕಲ್ಲಿ ಇದೇ ರೀತಿಯಾದಂತಹ ರೇಷಿಯೋಸ್ಗಳು ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಸಸ್ಟೈನ್ ಆಗುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇನ್ ಸಿಂಪಲ್ ವರ್ಡ್ಸ್, ಒಂದು ಕಡೆಯಿಂದ ಈಗ ಫಾರ್ ಎಕ್ಸಾಂಪಲ್ 0ದಿಂದ 10% ಮೇಲೆ 10% ಕೆಳಗಡೆಗೆ, ಮೇಲೆ ಕೆಳಗಡೆ 10% ನಷ್ಟು ಮೂವ್ ಆಗ್ತಕ್ಕಂಥ ಅವಕಾಶ ಇದೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 10% ಅಂತಕ್ಕಂತಹ ಒಂದು ಕ್ಲಾರಿಟಿನ ನಾವು ತಗೊಳ್ಬಹುದು. ಸೊ ಎಷ್ಟು ಏರುಪೇರು ಆಗಬಹುದು ಅಂತಕ್ಕಂಥ ಗತಿಯನ್ನ ಇಂಡಿಕೇಟ್ ಮಾಡ್ತಕ್ಕಂಥ ನಂಬರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು 17.17% ನಷ್ಟು ಇರುತ್ತೆ. ಸೊ ಈ ರೀತಿಯಾದಂತಹ ವಾಲಟಿಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಪರ್ಟಿಕ್ಯುಲರ್ ಫಂಡ್ ಇಂದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೀಟಾ ಅಂತ ಹೇಳ್ತಾರೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ಅಂತಕ್ಕಂಥದನ್ನ ಬೆಂಚ್ ಮಾರ್ಕ್ ಆಗಿ ನಾನು ತಗೊಂಡಿದ್ದೀನಿ ಅಂದ್ರೆ ಅದು ಒಂದು
ಪಾಯಿಂಟ್ ಮೂವ್ ಆದ್ರೆ ನನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಎಷ್ಟು ಮೂವ್ಮೆಂಟ್ ಆಗುತ್ತೆ? ಆಬ್ವಿಯಸ್ಲಿ ಕಡಿಮೆನೇ ಮೂವ್ಮೆಂಟ್ ಆಗಬೇಕು. ಸೊ ತೀರಾನೇ ವೊಲಟಿಲಿಟಿ ಇರಬಾರ್ದು ಕಂಪೇರಿಂಗ್ ಟು ದ ಇಂಡೆಕ್ಸ್ಗಿಂತ ಜಾಸ್ತಿ ವೊಲಟೈಲ್ ಇರಬಾರ್ದು. ಅಷ್ಟೊಂದು ಸೂಕ್ತ ಅಲ್ಲ ಆ ರೀತಿ ಅಂತ ವೊಲಟಿಲಿಟಿನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಇನ್ ಪ್ರಾಕ್ಟಿಕಲ್ ವರ್ಡ್ ಅಲ್ಲಿ. ಈ ಒಂದು ಫಂಡಿನ ಪ್ರಕಾರ 1.11 ತೀರಾ ಜಾಸ್ತಿ ಅಂತಾನೂ ಇಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಒಂದಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು ಇಂಡಿಕೇಟ್ ಮಾಡ್ತಾ ಇದೆ ನಮ್ಗೆ ಇಲ್ಲಿ ಇಂಡೆಕ್ಸ್ಗಿನ್ನ ಚೂರು ಎಕ್ಸ್ಟ್ರಾ ವೊಲಟಿಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಫಂಡ್ ಅಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋ ಇದೆ ಅಲ್ವಾ, ಶಾರ್ಪ್ ರೇಷಿಯೋ ಅಂತ ಹೇಳ್ತಾರೆ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ₹1 ನಾನು ಇನ್ವೆಸ್ಟ್ ಮಾಡಿದ್ರೆ ₹1 ರಿಸ್ಕ್ ತಗೊಂಡ್ರೆ ಅದರ ಮೇಲೆ ಎಕ್ಸ್ಟ್ರಾ ರಿಟರ್ನ್ ನನಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಈ ಫಂಡಿನ ಪ್ರಕಾರ 1.65 ಆಗಿರುತ್ತೆ. ಸೊ ರಿಸ್ಕ್ ಇದೆ, ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಅನ್ನು ಕೂಡ ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡ್ತಾ ಇದೆ ಇದು ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂದ್ರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ. ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬೇಸಿಕಲಿ ಮ್ಯೂಚುವಲ್ ಫಂಡ್ ಗಳನ್ನ ಆಕ್ಟಿವ್ ಆಗಿ ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಎಷ್ಟು ಆಕ್ಟಿವ್ ಆಗಿ ಫಂಡ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅನ್ನತಕ್ಕಂಥ ಮಾಹಿತಿನ ತಿಳಿಸ್ತಕ್ಕಂಥದ್ದೇ ಈ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ. ಅಫ್ಕೋರ್ಸ್ ಇದು ಜಾಸ್ತಿ ಇದೆ ಅಂತಂದ್ರೆ ತುಂಬಾನೇ ಏರುಪೇರು ಆದಾಗ ಮಾರ್ಕೆಟಿನ ಒಂದು ಸಿಚುವೇಶನ್ಸ್ಗೆ ತಕ್ಕ ಹಾಗೆ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಸ್ಟಾಕ್ಸ್ ಗಳನ್ನ ರೀಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇದು ನಮಗೆ ತಿಳಿಸ್ಕೊಡುತ್ತೆ. ಈ ಫಂಡಿನ ಪ್ರಕಾರ 162% ನಷ್ಟು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನ ಹೊಂದಿದೆ. ಅಂದ್ರೆ ತುಂಬಾ ಆಕ್ಟಿವ್ ಆಗಿನೇ ಈ ಒಂದು ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಕೊನೆಯದಾಗಿ ಬರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷಿಯೋ. ಸೊ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳನ್ನ ಹೂಡಿಕೆ ಮಾಡ್ತಿದೀವಿ ಅಂತಂದ್ರೆ ಅವ್ರ ಫಂಡ್ ಅನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅವ್ರ ಟೀಮ್ ಅನ್ನ ಮ್ಯಾನೇಜ್ ಮಾಡಬೇಕು, ಅವ್ರ ಹಿಂದೆ ಕೆಲಸಗಳು ಇರುತ್ತೆ, ಎಷ್ಟೋ ಆಕ್ಟಿವಿಟೀಸ್ ಮ್ಯಾನ್ ಪವರ್ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಎಲ್ಲಿಂದ ಅವ್ರು ದುಡ್ಡು ತರ್ತಾರೆ? ಆಬ್ವಿಯಸ್ಲಿ ನಮ್ಮಂತಹ ಇನ್ವೆಸ್ಟರ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದನ್ನೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ. ಯೂಶುವಲಿ ಆಕ್ಟಿವ್ ಆಗಿ ಈ ರೀತಿ ಅಂತ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂಥ ಫಂಡ್ಸ್ಗಳು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋನೇ ಹೊಂದಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಗಮನಿಸ್ತಾ ಇರೋ ಹಾಗೆ ನೀವು ಈ ಫಂಡ್ 0.76% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ. ಒಂದಕ್ಕಿಂತ ಕೆಳಗಡೆ ಇರುತ್ತೆ ಈ ನಂಬರ್. ಇನ್ನು ಎರಡನೇದಾಗಿ ಇರತಕ್ಕಂತಹ ಮ್ಯೂಚುವಲ್ ಫಂಡ್ ಬ್ಯಾಂಕ್ ಆಫ್ ಇಂಡಿಯಾದ ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು 23.48% ನಷ್ಟು ಆವರೇಜ್ ಆಗಿ ಆನ್ಯುವಲೈಸ್ಡ್ ರಿಟರ್ನ್ ಅನ್ನ ಕಳೆದ 3 ವರ್ಷದಿಂದ ವರ್ಷ ಕೊಟ್ಕೊಂಡು ಬಂದಿದೆ ಈ ಫಂಡ್. ಇವರಲ್ಲಿರ್ತಕ್ಕಂಥ ಟಾಪ್ 10 ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಇನ್ನು ಟಾಪ್ 5 ಸೆಕ್ಟರ್ ಗಳ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಗಳು, ಕ್ಯಾಪಿಟಲ್ ಗೂಡ್ಸ್, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ಗಳು ಇರಬಹುದು, ಹೆಲ್ತ್ ಕೇರ್ ಹಾಗೆ ಕೆಮಿಕಲ್ಸ್ ಗಳ ರಿಲೇಟೆಡ್ ಜಾಸ್ತಿ ಒಂದು ಅಲೋಕೇಶನ್ ಈ ಫಂಡ್ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ ಅಮೌಂಟ್ ಅನ್ನ. ರಿಟರ್ನ್ ಕಂಪ್ಯಾರಿಸನ್ ನಾವು ನೋಡ್ತೀವಿ ಅಂತಂದ್ರೆ ಕಳೆದ 1 ವರ್ಷದಲ್ಲಿ ಬೆಂಚ್ ಮಾರ್ಕ್ ರಿಟರ್ನ್ 13.44% ಆಗಿದ್ರೆ ಈ ಫಂಡ್ 22% ನಷ್ಟು ರಿಟರ್ನ್ ಜನರೇಟ್ ಮಾಡಿದೆ. ಅಂದ್ರೆ ಎಕ್ಸೆಸ್ ಮಾರ್ಜಿನ್ ಇಟ್ಕೊಂಡೇನೆ, ಹೈ ಮಾರ್ಜಿನ್ ಇಟ್ಕೊಂಡೇನೆ ಇಲ್ಲಿ ಪರ್ಫಾರ್ಮೆನ್ಸ್ ಕಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕಳೆದ 5 ವರ್ಷದ ಪ್ರಕಾರನೂ ಕೂಡ 16% ನಷ್ಟು ಇಂಡೆಕ್ಸ್ ರಿಟರ್ನ್ ಕಂಡಿದ್ರೆ ಈ ಫಂಡ್ 21.33% ನಷ್ಟು ಅಪ್ರಾಕ್ಸಿಮೇಟ್ಲಿ ರಿಟರ್ನ್ ಅನ್ನು ಆನ್ ಆವರೇಜ್ ಇಯರ್ ಆನ್ ಇಯರ್ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಇಲ್ಲೂ ಕೂಡ ಹೈ ಮಾರ್ಜಿನ್ ಇಂದಾನೆ ಪರ್ಫಾರ್ಮ್ ಆಗಿರೋದನ್ನು ನಾವು ಗಮನಿಸಬಹುದು. ಇನ್ನು ಕಳೆದ 10 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು ನೀವು, ಬ್ಯಾಂಕ್ ಆಫ್ ಇಂಡಿಯಾದ ಈ ಒಂದು ಫಂಡ್ ಏನಿದೆಯೋ 16.45% ನಷ್ಟು ಬೆಂಚ್ ಮಾರ್ಕ್ ರಿಟರ್ನ್ ಕೊಟ್ಟಿದ್ರೆ ಈ 10 ವರ್ಷದ ಪ್ರಕಾರ 18.56% ರಿಟರ್ನ್ ಆನ್ ಆವರೇಜ್ ಎವ್ರಿ ಇಯರ್ ಜನರೇಟ್ ಮಾಡ್ಕೊಂಡು ಕೊಟ್ಟಿದೆ ಹೂಡಿಕೆದಾರರಿಗೆ ಈ ಒಂದು ಫಂಡ್. ಸೊ ಆಬ್ವಿಯಸ್ಲಿ ಇದ್ರ ಪ್ರಕಾರನೂ ಕೂಡ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಅಲ್ಲೇ ಪರ್ಫಾರ್ಮ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಅಟ್ ದ ಸೇಮ್ ಟೈಮ್ ನಾವಿಲ್ಲಿ ಹಳೆಯ ಫಂಡ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ, ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು, ಅದಕ್ಕೂ ಕೂಡ ನೀವು ಕಂಪೇರ್ ಮಾಡಿ ನೋಡಬಹುದು. ಪಾಸ್ ಮಾಡಿ. ಇವಾಗ ಕ್ವಿಕ್ ಆಗಿ ಇವರ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 19.02%. ಸೊ ಎಕ್ಸ್ಟ್ರಾ ಅಂದ್ರೆ ಬೇಸಿಕಲಿ ಈ ಒಂದು ಫಂಡ್ ಅಲ್ಲಿ 19% ನಷ್ಟು ಏರುಪೇರು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಇನ್ನ ಬೀಟಾ ಇಂಟ್ರೆಸ್ಟಿಂಗ್ಲಿ 0.94 ಅಂದ್ರೆ ಇಂಡೆಕ್ಸ್ ಗಿನ್ನ ಕಡಿಮೆ ವೊಲಟೈಲ್ ಇದೆ ಅನ್ನೋಂಥ ಮಾಹಿತಿನ ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ. ಆಬ್ವಿಯಸ್ಲಿ ಒಳ್ಳೆಯ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನ. ಬಟ್ ಶಾರ್ಪ್ ರೇಷಿಯೋ 0.41 ಆಗಿರುತ್ತೆ. ಇಲ್ಲಿ ಆಬ್ವಿಯಸ್ಲಿ ರಿಸ್ಕ್ ಕಡಿಮೆ ಇದೆ, ಅಂದ್ರೆ ಇನ್ ಟರ್ಮ್ಸ್ ಆಫ್ ದ ಬೀಟಾ ರಿಸ್ಕ್ ಕಡಿಮೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ರಿಟರ್ನ್ ವೈಸ್ ನೋಡ್ತೀವಿ ಅಂತಂದ್ರೆ ಎಕ್ಸೆಸ್ ರಿಟರ್ನ್ ₹1ಗೆ 0.41% ನಷ್ಟು ಎಕ್ಸ್ಟ್ರಾ ಒಂದು ರಿಟರ್ನ್ ಅನ್ನ ಈ ಒಂದು ಫಂಡ್ ಜನರೇಟ್ ಮಾಡಿರುತ್ತೆ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 65% ನಷ್ಟು ಜಾಸ್ತಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ಈ ಫಂಡ್ ಅನ್ನ. ಡೀಸೆಂಟ್ ಆಗಿನೇ ಒಂದು ರೀಬ್ಯಾಲೆನ್ಸಿಂಗ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಅಂಡ್ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಇದರಲ್ಲಿ 1.25% ನಷ್ಟು ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ಅಂತ ನೋಡ್ತೀವಿ. ಅಂದ್ರೆ ನಮ್ಮ ಲಿಸ್ಟ್ ಇರತಕ್ಕಂತಹ 3ನೇ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು JM ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು ಕಳೆದ 3 ವರ್ಷದಲ್ಲಿ ಆವರೇಜ್ ಒಂದೊಂದು ವರ್ಷಕ್ಕೂ ಕೂಡ 20.23% ರಿಟರ್ನ್ ಕೊಟ್ಕೊಂಡು ಬಂದಿದೆ ಈ ಒಂದು ಫಂಡ್. ಇದರಲ್ಲಿರ್ತಕ್ಕಂತಹ ಟಾಪ್ ಹೋಲ್ಡಿಂಗ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ. ಮೋಸ್ಟ್ ಆಫ್ ದ ಥಿಂಗ್ಸ್ ಅಲ್ಲಿ HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಇದಕ್ಕೆ ಆಲ್ಮೋಸ್ಟ್ 10% ನಷ್ಟು ಪೋರ್ಟ್ಫೋಲಿಯೋನ ಅಲೋಕೇಟ್ ಮಾಡಿರ್ತಾರೆ ಅವರು. ಲಾರ್ಸನ್ ಅಂಡ್ ಟುಬ್ರೋ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಈ ರೀತಿಯಂತ ಕಂಪನೀಸ್ಗಳಲ್ಲಿ ಎಷ್ಟು ಪೋರ್ಷನ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಸೆಕ್ಟರ್ ವೈಸ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಜಾಸ್ತಿ ಒಂದು ಅಲೋಕೇಶನ್ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಕ್ಯಾಪಿಟಲ್ ಗೂಡ್ಸ್, ಕನ್ಸ್ಯೂಮರ್ ಸರ್ವಿಸಸ್ ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಅಟ್ ದ ಸೇಮ್ ಟೈಮ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ಗೆ ಜಾಸ್ತಿ ಒಂದು ಅಲೋಕೇಶನ್ ಸೆಕ್ಟರ್ ವೈಸ್ ಅವರು ಮಾಡಿರ್ತಾರೆ ಇವತ್ತಿನ ಕಾಲಕ್ಕೆ. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಇಂಡೆಕ್ಸ್ ಗೆ ಕಂಪೇರ್ ಮಾಡಿ 10 ವರ್ಷದ ರಿಟರ್ನ್ ನಾವು ಗಮನಿಸ್ತೀವಿ ಅಂತಂದ್ರೆ ಬೆಂಚ್ ಮಾರ್ಕ್ ಈ ಒಂದು ಫಂಡ್ ಗೆ 16.45% ನಷ್ಟು ಆಗಿರುತ್ತೆ. ಬಟ್ ಅಗೇನ್ ಇಲ್ಲೂ ಕೂಡ ಇವರು ಇಂಡೆಕ್ಸ್ ಅನ್ನ ಬೀಟ್ ಮಾಡೋದ್ರ ಮೂಲಕ ಅರೌಂಡ್ 18.54% ನಷ್ಟು
ರಿಟರ್ನ್ ಅನ್ನು ಆನ್ ಆವರೇಜ್ ಇಯರ್ಲಿ ಜನರೇಟ್ ಮಾಡ್ಕೊಂಡ್ ಬಂದಿರುತ್ತೆ ಈ ಫಂಡ್ ಕಳೆದ 10 ವರ್ಷದಿಂದ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.2% ನಷ್ಟು ಏರುಪೇರನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಈ ಒಂದು ಫಂಡ್ ಅಲ್ಲಿ. ಹಾಗೆ ಬೀಟಾ ಬಂದು 0.94, ಅಗೇನ್ ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು, ಇಂಡೆಕ್ಸ್ ಗಿನ್ನ ಕಡಿಮೆ ವಾಲಟೈಲ್ ಇದೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ಲಿ ಶಾರ್ಪ್ ರೇಷಿಯೋ 0.89, ಅಂದ್ರೆ ₹1 ನಾವು ರಿಸ್ಕ್ ತಗೊಳ್ತೀವಿ ಅಂತಂದ್ರೆ 0.89 ಅಷ್ಟು ಎಕ್ಸ್ಟ್ರಾ ಒಂದು ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂತಹ ಮಾಹಿತಿನ ಇದು ನಮಗೆ ತೋರಿಸ್ಕೊಡುತ್ತೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಆಕ್ಟಿವ್ ಆಗಿನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ರಫ್ಲಿ 120% ನಷ್ಟು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಇರುತ್ತೆ ಇವತ್ತಿನ ಕಾಲಕ್ಕೆ ಇರೋದು. ಕೊನೆಯದಾಗಿ ಬರ್ತಕ್ಕಂತಹ ರೇಷಿಯೋ ಎಕ್ಸ್ಪೆನ್ಸ್ ರೇಷಿಯೋ, ಇದು ಕೂಡ ಒಂದಕ್ಕಿಂತ ಜಾಸ್ತಿ ಇರುತ್ತೆ. 1.26% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ ಈ ಫಂಡ್. ವೆಲ್, ನಮ್ಮಲ್ಲಿ ಇರತಕ್ಕಂತಹ 4ನೇ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು DSP ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು 21.72% ನಷ್ಟು ಆವರೇಜ್ ಆಗಿ ಇಯರ್ಲಿ ರಿಟರ್ನ್ ಕೊಟ್ಕೊಂಡ್ ಬಂದಿರುತ್ತೆ ಕಳೆದ 3 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ. ಇವರಲ್ಲಿರ್ತಕ್ಕಂಥ ಟಾಪ್ ಹೋಲ್ಡಿಂಗ್ಸ್ ಗಳ ಮಾಹಿತಿಯನ್ನು ನಾವು ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಹಾಗೆ ಇವರ ಓವರ್ ಆಲ್ ಸೆಕ್ಟರ್ ವೈಸ್ ಅಲೋಕೇಶನ್ ನೋಡ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಅಲೋಕೇಶನ್ 24.3% ಅಲೋಕೇಶನ್ ಬ್ಯಾಂಕ್ಸ್ ಗೆ ಇವ್ರದ್ದು ಇರುತ್ತೆ, ಗಮನಿಸ್ತಾ ಇರಬಹುದು. ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಇಂಡಸ್ಟ್ರಿ ಫಾರ್ಮಾಸ್ಯೂಟಿಕಲ್ ಅಂಡ್ ಬಯೋಟೆಕ್ನಾಲಜಿ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಹೊಂದಿರ್ತಾರೆ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು ಯಾವ ಸೆಕ್ಟರ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಲೋಕೇಶನ್ ಇದೆ ಇವ್ರದ್ದು ಟಾಪ್ ಹೋಲ್ಡಿಂಗ್ಸ್ ಗಳ ಪ್ರಕಾರ. ಇನ್ನ ರಿಟರ್ನ್ ವೈಸ್ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಬೆಂಚ್ ಮಾರ್ಕ್ ಗೆ ಗಮನಿಸ್ತಾ ಇರಬಹುದು ನೀವು. ಕಳೆದ 10 ವರ್ಷದಲ್ಲಿ DSP ELSS ಟ್ಯಾಕ್ಸ್ ಸೇವರ್ ಫಂಡ್ ಓವರ್ ಆಲ್ 18.47% ರಿಟರ್ನ್ ಜನರೇಟ್ ಮಾಡಿರುತ್ತೆ ಆನ್ ಆವರೇಜ್ ಇಯರ್ಲಿ. ವೆರಿ ಬೆಂಚ್ ಮಾರ್ಕ್ ನೋಡ್ತೀವಿ ಅಥವಾ ಇಂಡೆಕ್ಸ್ ರಿಟರ್ನ್ 16.35%. ಆಬ್ವಿಯಸ್ಲಿ ರಿಟರ್ನ್ ಜಾಸ್ತಿನೇ ಕೊಟ್ಟಿರುತ್ತೆ ಅಂತ ಹೇಳ್ಬೋದು ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂದ್ರೆ. ಇನ್ನು ಫಂಡಿನ ಡೈರೆಕ್ಟ್ ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತಂದ್ರೆ ಕಳೆದ 1 ವರ್ಷದಲ್ಲೇ 31.19% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ವೆರಿನ್ ಇಂಡೆಕ್ಸ್ ಬಂದು 26.91. ಸೊ ಇಂಡೆಕ್ಸ್ ಅನ್ನ ಬೀಟ್ ಮಾಡಿದ್ದಾರೆ ಇವರು. ಕಳೆದ 5 ವರ್ಷದಲ್ಲೂ ಕೂಡ 20.54% ನಷ್ಟು ಆವರೇಜ್ ಆಗಿ ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಕೊಂಡ್ ಬಂದಿರುತ್ತೆ. ವೆರಿನ್ ಇಂಡೆಕ್ಸ್ 17.48% ರಿಟರ್ನ್ ಅನ್ನ ಜನರೇಟ್ ಮಾಡಿರುತ್ತೆ. ಸೊ ಇಂಡೆಕ್ಸ್ ಗಿನ ಜಾಸ್ತಿನೇ ರಿಟರ್ನ್ ಇವರು ಜನರೇಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನಾವಿಲ್ಲಿ ನೋಡಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ 13.35% ನಷ್ಟು ಏರುಪೇರಿನ ಗತಿಯನ್ನ ಹೊಂದಿರುತ್ತೆ ಈ ಮ್ಯೂಚುವಲ್ ಫಂಡ್. ಬೀಟಾ ಸೊ ಇದು 0.93 ಇರುತ್ತೆ, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು. ಇಂಡೆಕ್ಸ್ ಗಿನ್ನ ಕಡಿಮೆ ವಾಲಟಿಲಿಟಿ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂಥ ಮಾಹಿತಿನ ತಿಳ್ಕೊಳ್ಬಹುದು. ಕೊನೆಯದಾಗಿ ಶಾರ್ಪ್ ರೇಷಿಯೋ ಬರ್ದು 1.14. ಸೊ ಬೇಸಿಕಲಿ ಶಾರ್ಪ್ ರೇಷಿಯೋ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂದ್ರೆ ₹1 ರೇಸ್ ತಗೊಂಡ್ರೆ ₹1.14 ಅಷ್ಟು ಎಕ್ಸ್ಟ್ರಾ ಒಂದು ರಿಟರ್ನ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿನ ಈ ಫಂಡ್ ತಂದ್ಕೊಡುತ್ತೆ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 0.38. ಬೇಸಿಕಲಿ ಕಳೆದ 12 ತಿಂಗಳ ಡೇಟಾ ಇದು 38% ನಷ್ಟು. ಅಂದ್ರೆ ಜಾಸ್ತಿ ಒಂದೇ ಸತಿ ತೆಗೆಯೋದು ಹಾಕೋದು ಈ ರೀತಿ ಅಂತ ಆಕ್ಟಿವ್ ಆಗಿ ಮಾನಿಟರಿಂಗ್ ಮಾಡ್ತಿಲ್ಲ. ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ಗಳನ್ನ ಜಾಸ್ತಿ ಈ ಮ್ಯೂಚುವಲ್ ಫಂಡ್ ಹೊಂದಿದೆ ಅಂತಕ್ಕಂಥದ್ದನ್ನ ನಮಗೆ ಇದು ತೋರಿಸ್ಕೊಡುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಮಾಹಿತಿ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಒಂದಕ್ಕಿಂತ ಕೆಳಗಡೆ ಇರುತ್ತೆ. 0.72% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಈ ಮ್ಯೂಚುವಲ್ ಫಂಡ್ ಹೊಂದಿದೆ. ನಮ್ಮಲ್ಲಿ ಇರತಕ್ಕಂತಹ ಕೊನೆಯ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಬಂಧನ್ ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು 25.37% ನಷ್ಟು ಆವರೇಜ್ ಆಗಿ ಒಂದೊಂದು ವರ್ಷಕ್ಕೂ ಕೂಡ ರಿಟರ್ನ್ ಕೊಟ್ಕೊಂಡ್ ಬಂದಿರುತ್ತೆ ಕಳೆದ 3 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಟಾಪ್ ಹೋಲ್ಡಿಂಗ್ಸ್ ಗಳು ಈ ರೀತಿಯಾಗಿರುತ್ತೆ, ಒಂದ್ಸತಿ ಗಮನಿಸಬಹುದು ನೀವು. HDFC ಬ್ಯಾಂಕ್, ICICI ಬ್ಯಾಂಕ್ ಅಲ್ಲಿ ಮೇಜರ್ ಆಗಿ ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್. ಟಾಪ್ 5 ಸೆಕ್ಟರ್ಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ಲಿ ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ಗಳನ್ನ ಮೊದಲನೆಯ ಪ್ರಿಯಾರಿಟಿಯಾಗಿ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್, ಕೆಮಿಕಲ್, ಕನ್ಸ್ಟ್ರಕ್ಷನ್ ಹಾಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಗಳ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಈ ಒಂದು ಸೆಕ್ಟರ್ಸ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಇವತ್ತಿನ ಕಾಲಕ್ಕೆ. ರಿಟರ್ನ್ ವೈಸ್ ನೋಡ್ತೀವಿ ಅಂತಂದ್ರೆ ಕಳೆದ 1 ವರ್ಷದಲ್ಲಿ 28.39% ನಷ್ಟು ರಿಟರ್ನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ತಂದು ಕೊಟ್ಟಿದ್ರೆ, ಇದೇ ಸಮಯದಲ್ಲಿ 26.63% ನಷ್ಟು ಇಂಡೆಕ್ಸ್ ರಿಟರ್ನ್ ನ ಜನರೇಟ್ ಮಾಡಿರುತ್ತೆ. ಇಂಡೆಕ್ಸ್ ಗಿನ ಜಾಸ್ತಿನೇ ಅವರು ಪರ್ಫಾರ್ಮ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಕಡೆಯಿಂದ 5 ವರ್ಷದ ಪ್ರಕಾರನೂ ಕೂಡ 17.64% ನಷ್ಟು ಆವರೇಜ್ ಆಗಿ ಇಂಡೆಕ್ಸ್ ರಿಟರ್ನ್ ಕೊಟ್ಟಿದ್ರೆ ವರ್ಷದಿಂದ ವರ್ಷಕ್ಕೆ ಈ ಫಂಡ್ 19.28% ಕೊಡೋದ್ರ ಮೂಲಕ ಇವನ್ 5 ವರ್ಷದ ಡೇಟಾ ಪ್ರಕಾರನೂ ಕೂಡ ಬೀಟ್ ಮಾಡಿರ್ತಾರೆ ಇಂಡೆಕ್ಸ್ ಅನ್ನ. ಸೊ ಮೇನ್ಲಿ 1, 3, 5, 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಇಂಡೆಕ್ಸ್ ಅನ್ನ ಬೀಟ್ ಮಾಡೋದ್ರ ಮೂಲಕ ಬೆಟರ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಇದು ಆಗಿರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.25% ನಷ್ಟು ವಾಲಟಿಲಿಟಿ ಅಥವಾ ಏರುಪೇರಿನ ಗತಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಫಂಡ್ ಇಂದ. 0.94 ಬೀಟಾವನ್ನ ಹೊಂದಿರುತ್ತೆ. ಅಂದ್ರೆ ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಈ ನಂಬರ್ ಇಂಡೆಕ್ಸ್ ಗಿನ್ನ ಕಡಿಮೆ ಒಂದು ವಾಲಟಿಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇದರಿಂದ. ಅಟ್ ದ ಸೇಮ್ ಟೈಮ್ ಶಾರ್ಪ್ ರೇಷಿಯೋ 1.34, ಅಂದ್ರೆ ₹1 ರಿಸ್ಕ್ ತಗೊಂಡ್ರೆ 1.34 ನಷ್ಟು ಎಕ್ಸೆಸ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇದರಿಂದ ನಾವು. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನು ಕೂಡ ಕಡಿಮೆ ಇರುತ್ತೆ ಇವ್ರದ್ದು. ಅಂದ್ರೆ ಜಾಸ್ತಿ ಒಂದು ಚೇಂಜಸ್ ಗಳನ್ನ ಮಾಡ್ತಿಲ್ಲ. 24% ನಷ್ಟು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನ ಇವರು ಹೊಂದಿರ್ತಾರೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಇಂಟ್ರೆಸ್ಟಿಂಗ್ಲಿ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ 0.6%, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಕಡಿಮೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಹೊಂದಿರತಕ್ಕಂಥ ಮ್ಯೂಚುವಲ್ ಫಂಡ್ ಇದಾಗಿರುತ್ತೆ. ಸೊ ಸ್ನೇಹಿತರೆ, ಇದೇ 5 ELSS ಸ್ಕೀಮ್ ಫಂಡ್ಗಳಾಗಿತ್ತು. ಬೇಸಿಕಲಿ ಈ ಒಂದು ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ 80 ರಲ್ಲಿ 1.5 ಲಕ್ಷದಷ್ಟು ಅಮೌಂಟ್ ಅನ್ನ ಅಥವಾ ಅದಕ್ಕೆ ಕಟ್ಟಬೇಕಾಗಿರತಕ್ಕಂಥ ಟ್ಯಾಕ್ಸ್ ಅನ್ನ ನೀವು ಉಳಿಸಬಹುದಾದಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರು ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟಿನ ಅವಶ್ಯಕತೆ ನಮಗಿದೆ. ಡೆಫಿನೆಟ್ಲಿ ನಿಮ್ಗೆ ಅದು ಫ್ರೀ ಆಗಿರುತ್ತೆ. ಬಟ್ ಅಟ್ ದ
ಸೇಮ್ ಟೈಮ್ ನಮಗೆ ಬಹಳ ಒಂದು ಉತ್ತೇಜನ ತಂದುಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಬಿಕಾಸ್ ಯಾವುದೇ ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಮಾಹಿತಿ ನಿಮಗೆ ಸಿಗಬೇಕು ಅಂತಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂಥ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಎನಿ ಡಿಸಿಷನ್, ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.